ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನದ ಡಿಸೈನ್ ಶುರು ಮಾಡೋಣ. ಇಲ್ಲಿ ಬ್ಲೌಸ್ನ ಉದ್ದ 13 ಇಂಚಿದೆ, ಶೋಲ್ಡರ್ 5 ಇಂಚು ಮತ್ತು ಆರ್ಮೋಲ್ ಲೆಂತ್ 5.5 ಇಂಚು, ಚೆಸ್ಟ್ನ ರೌಂಡ್ ಬಂದು 8.75 ಇಂಚು ಮತ್ತು ಇಲ್ಲಿ ವೇಸ್ಟ್ನ ರೌಂಡ್ ಬಂದು 7.5 ಮತ್ತು 1 ಇಂಚು ಡಾಟ್ಗೆ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಇಲ್ಲಿ ನೆಕ್ ವಿಡ್ತ್ ಬಂದು 2 ಇಂಚಿದೆ, ಲೆಂತ್ ಬಂದು 10 ಇಂಚಿದೆ. ಇಲ್ಲಿ ನಾನು 2.5 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಸ್ಕ್ವಯರ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಮತ್ತೆ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಶೇಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾದ ಪ್ಯಾಟರ್ನ್ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಮತ್ತೆ ಇಲ್ಲಿ ನೆಕ್ ಸೈಡ್ ಕೂಡ ಈ ರೀತಿ ಲೀಫ್ ಶೇಪು ರೆಡಿ ಮಾಡ್ತಾ ಇದ್ದೀನಿ. ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಈಗ ನಾನಿಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಪೇಪರ್ ಕ್ಯಾನ್ವಾಸ್ ತಗೊಂಡು ಈಗ ಪಿನ್ನಿಂದ ಫಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ನೆಕ್ ಮೇಲೆ ನಾವು ಪ್ರಿಂಟ್ ಮಾಡಿರೋದನ್ನ ಇದ್ರ ಮೇಲೆ ಡ್ರಾ ಮಾಡ್ತಾ ಇದ್ದೀನಿ. ಹೀಗೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಇಲ್ಲಿ 1.5 ಇಂಚಷ್ಟು ಮಾರ್ಜಿನ್ ಬಿಟ್ಟು ಪೇಪರ್ ಕ್ಯಾನ್ವಾಸ್ನ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗಿತಿದ್ದೀನಿ. ಈಗ ಮೇಲೆ ಕೂಡ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ನೆಕ್ ಡಿಸೈನ್ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾರ್ಜಿನ್ ಬಿಡೋದ್ರಿಂದ ನಮ್ಮ ನೆಕ್ ಶೇಪ್ ಬಂದು ಅಗಲ ಆಗೋದಿಲ್ಲ ತುಂಬ. ಈಗ ನಾನಿಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಡಿಸೈನ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಬೇರೆ ಇನ್ನೂ ಒಂದು ಪೇಪರ್ ಪೇಸ್ಟಿಂಗ್ ತಗೊಂಡು ಈ ರೀತಿಯಾಗಿ ಆ ಪೇಪರ್ ಪೇಸ್ಟಿಂಗ್ ಕಟ್ ಮಾಡಿರೋ ಪೀಸ್ ಇತ್ತಲ್ಲ ಅದನ್ನು ಫಿಕ್ಸ್ ಮಾಡಿ 1 ಇಂಚಷ್ಟು ಮಾರ್ಜಿನ್ ಅಂದರೆ ಹೆಚ್ಚಾಗಿ ಮಾಡಿಕೊಂಡು ಮಾರ್ಕು ಕಟ್ ಮಾಡ್ಕೋಬೇಕು. ಈ ರೀತಿ ನಾವಿವಾಗ ಕಟ್ ಮಾಡಿರೋ ಕ್ಯಾನ್ವಾಸ್ನ ಅದ್ರ ಮೇಲೆ ಇಟ್ಟು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಈ ರೀತಿಯಾಗಿ ತಯಾರಾಗಿದೆ. ಇಲ್ಲಿ ಈಗ ನಾನು ಮೇನ್ ಪೀಸ್ ಜೊತೆ ಈ ರೀತಿಯಾಗಿ ಲೈನಿಂಗ್ ಪೀಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಲೈನಿಂಗ್ ಪೀಸ್ನ ಸೆಂಟರ್ಗೆ ಕಟ್ ಮಾಡಿಕೊಂಡು ಹೀಗೆ ಪೇಪರ್ ಪೇಸ್ಟಿಂಗ್ನ ನಾನಿಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಟ್ಕೊಂಡು ಮತ್ತು ಈಗ ಮೇನ್ ಪೀಸ್ನ ಸೀದಾದಲ್ಲಿ ಇಟ್ಟು ಲೈನಿಂಗ್ ಪೀಸ್ನ ಅದ್ರ ಮೇಲೆ ಇಟ್ಟು ಈ ರೀತಿ ಮೊದಲಿಗೆ ಪಿನ್ನಿಂದ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೀಟಾಗಿ ಎಲ್ಲೂ ಸುಕ್ಕು ಬರ್ದಿರೋ ಹಾಗೆ ಫಿಕ್ಸ್ ಮಾಡ್ಕೋಬೇಕು. ಈಗ ನಾನಿಲ್ಲಿ 1 ಫುಟ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹೀಗೆ ಪಾಯಿಂಟ್ ಕಡೆ ನೀಟಾಗಿ ನೀಡಲ್ನ ಇಳಿಸಿ ಪಾಯಿಂಟ್ ಬರೋ ಹಾಗೆ ತಿರುಗಿಸಿದ್ರೆ ಈ ರೀತಿಯಾಗಿ ನೀಟಾಗಿ ಪಾಯಿಂಟ್ ಬರುತ್ತೆ. ಈಗ ಸೆಂಟ್ರಲ್ಲಿರೋ ಕ್ಲಾತ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿ ಹುಷಾರಾಗಿ ಸ್ಟಿಚ್ ಕಟ್ ಆಗದೆ ಇರೋ ಹಾಗೆ ನೋಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಕೂಡ ಮಾಡಬೇಕು. ಈಗ ಇದನ್ನು ಹಿಂಭಾಗಕ್ಕೆ ಟರ್ನ್ ಮಾಡ್ತಾ ಇದ್ದೀನಿ. ಹೀಗೆ ಟರ್ನ್ ಮಾಡಿದ್ಮೇಲೆ ಈ ರೀತಿಯಾಗಿ ರೆಡಿ ಆಗುತ್ತೆ. ಈಗ ನಾನಿಲ್ಲಿ 1 ಫುಟ್ ಮಾರ್ಜಿನ್ ಅಷ್ಟು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಕಾರ್ನರ್ ಸ್ಟಿಚ್ ಕೂಡ ಹಾಕೋಬೋದು. ನಾನಿಲ್ಲಿ 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಕೈಯಿಂದ ಫಿನಿಶಿಂಗ್ ಮಾಡ್ತಾ ನೀಟಾಗಿ ಇದಕ್ಕೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಹೀಗೆ ಲೈನಿಂಗ್ ಕ್ಲಾತು ಒಳಗಡೆನೆ ನೀಟಾಗಿ ಫೋಲ್ಡ್ ಆಗಬೇಕಾಗತ್ತೆ. ಅದು ಮೇಲೆ ಕಾಣಿಸಿದ್ರೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಮತ್ತು ಈಗ ಲೈನಿಂಗ್ ಪೀಸ್ನ ಇಲ್ಲಿ ನಾನು ಮೇನ್ ಪೀಸ್ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದೇ ರೀತಿ 3 ಕಡೆ ಕೂಡ ಅಟ್ಯಾಚ್ ಮಾಡಬೇಕಾಗತ್ತೆ. ಹೀಗೆ ಕೈಯಿಂದ ಫಿನಿಶಿಂಗ್ ಮಾಡ್ತಾ ಎಲ್ಲೂ ಲೂಸ್ ಬರ್ದಿರೋ ಹಾಗೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿ ನಾನಿಲ್ಲಿ ಫುಲ್ಲು ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿಕೊಂಡು
ಈಗ ನಾನಿಲ್ಲಿ ಪೇಪರ್ ಪೇಸ್ಟಿಂಗ್ನ ಒಂದು ಲೈನಿಂಗ್ ಪೀಸ್ ಜೊತೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಟ್ಯಾಚ್ ಮಾಡಿದಾದಮೇಲೆ ಈ ರೀತಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಎರಡೂ ಕಡೆ ನಾನೀಗ ಇದೇ ರೀತಿ ತಯಾರು ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಇಲ್ಲಿ ನಾನು ಒಂದು ಬಾರ್ಡರ್ ಪೀಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಾಂಟ್ರಾಸ್ಟ್ ಕಲರ್ ಕೂಡ ತೊಗೋಬೋದು. ಬಾರ್ಡರ್ ಪೀಸ್ಗೆ ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ಎರಡೂ ಕಡೆ ಇದೇ ರೀತಿ ತಯಾರು ಮಾಡ್ಕೋಬೇಕು. ನಾವು ಎಕ್ಸ್ಟ್ರಾ ಇರೋ ಪೀಸ್ ಕಟ್ ಮಾಡಿ ಇಲ್ಲಿ ರೌಂಡ್ ತಿರುಗೋ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕಾಗತ್ತೆ. ಈಗ ನಾನು ಇದನ್ನು ಟರ್ನ್ ಮಾಡಿ ಕಾರ್ನರಲ್ಲಿ ಎರಡಕ್ಕೂ ಕೂಡ ಸ್ಟಿಚ್ ಮಾಡ್ತೀನಿ. ಹೀಗೆ ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಈಗ ನಾನಿಲ್ಲಿ ಇದನ್ನು ಮೇನ್ ಪೀಸ್ ಜೊತೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಪೈಪಿಂಗಿಗೋಸ್ಕರ ಕ್ರಾಸ್ ಪಟ್ಟಿ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಸೈಡ್ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ. ಮತ್ತು ಈಗ ಪೈಪಿಂಗ್ ಪೀಸನ್ನು ಸೀದಾ ಇಟ್ಟು ಈ ಮೇನ್ ಪೀಸ್ನ ಬಂದು ಈ ರೀತಿಯಾಗಿ ಉಲ್ಟಾ ಇಡಬೇಕಾಗತ್ತೆ. ಹೀಗೆ ಸ್ವಲ್ಪ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಪೈಪಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಎರಡಕ್ಕೂ ಕೂಡ ಇದೇ ರೀತಿ ತಯಾರು ಮಾಡ್ಕೊತಾ ಇದ್ದೀನಿ ನಾನು ಹೀಗೆ. ಮತ್ತು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು. ಕಟ್ಸ್ ಮಾಡಿಕೊಂಡು ಈ ರೀತಿ ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇದು ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ 2 ಇಂಚಷ್ಟು ಕಾಂಟ್ರಾಸ್ಟ್ ಕಲರ್ ಪೀಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಕಾರ್ನರಲ್ಲಿ 1 ಫುಟ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಹೀಗೆ. ಮತ್ತು ಇದನ್ನು ನಾವು ಟರ್ನ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡಿದ್ಮೇಲೆ ಇಲ್ಲಿ ಐರನ್ ಮಾಡ್ಕೋಬೇಕು. ಸ್ಟಿಚ್ಚು ಸೆಂಟರ್ಗೆ ಬರೋ ಹಾಗೆ ಐರನ್ ಮಾಡ್ಕೋಬೇಕು. ಈಗ ನಾವು ಕಟ್ ಮಾಡಿದ್ದು ಡಿಸೈನ್ ಇತ್ತಲ್ಲ, ಇದಕ್ಕೆ 1/2 ಇಂಚಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡೂ ಕಡೆ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಇಷ್ಟು ಉದ್ದ ಬೇಕು ಅಂತ ನಾವು ಅಳತೆ ತಗೊಂಡು ಅದೇ ಲೆವೆಲ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿಬೇಕು ನೋಡಿ ಈ ರೀತಿ. ಈಗ ನಾನು ಇಲ್ಲಿ ಈ ಪ್ಯಾಟರ್ನ್ನ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸೂಜಿ ದಾರದಿಂದ. ಇದನ್ನು ನಾವು ಈ ರೀತಿ ಸುತ್ತಕೊಂಡ್ರೆ ಈ ರೀತಿ ಡಿಸೈನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಹೀಗೆ ತಯಾರಾಗುತ್ತೆ. ಈಗ ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಸೆಂಟರ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಫಿಕ್ಸ್ ಮಾಡಬೇಕು ಹೀಗೆ. ಈ ರೀತಿಯಾಗಿ ತಯಾರಾಗಿದೆ. ನಾನು ಮತ್ತೆ ಎಲ್ಲ ಪ್ಯಾಟರ್ನು ಇದೇ ರೀತಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಕಟ್ ಮಾಡಿದ ಪೀಸಲ್ಲಿ ಈ ರೀತಿ ಡಿಸೈನ್ ಇತ್ತಲ್ಲ, ಅದನ್ನು ಅಳತೆ ತೊಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಸೆಂಟ್ರಲ್ಲಿ ಫಿಕ್ಸ್ ಮಾಡಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿರೋವಾಗ ಸೆಂಟ್ರಿಗೆ ನೀಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಇಟ್ಟು ಫಿಕ್ಸ್ ಮಾಡಬೇಕು. ಹೀಗೆ ಒಂದೊಂದಾಗಿ ಪಕ್ಕದಲ್ಲಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಪೂರ್ತಿ ಡಿಸೈನ್ ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದೀವಿ ಅಲ್ಲಿವರೆಗೂ ಕೂಡ ಇದೇ ರೀತಿ ಫಿಕ್ಸ್ ಮಾಡ್ಕೋಬೇಕು. ಮಾರ್ಕಿಂದ ಆಚೆಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಮಾರ್ಕಿಂದ ಆಚೆ ಹೋದರೆ. ಹೀಗೆ ಈಗ ಇಲ್ಲಿ ಎರಡು ಕಡೆ ಇದೇ ರೀತಿ ತಯಾರು ಮಾಡಿಕೊಂಡು ಈ ಪೈಪಿಂಗ್ ಸೈಡ್ ಇರೋದು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. ಈಗ ಇಲ್ಲಿ ನಾನು ಗೋಲ್ಡನ್ ಕಲರ್ ಲೇಸ್ ತೊಗೊಂಡಿದ್ದೀನಿ. ಈಗ ಪೈಪಿಂಗ್ ಕಾಣಿಸೋ ಹಾಗೆ ಪಕ್ಕದಲ್ಲೇ ಇಟ್ಟು ಈ ಲೇಸ್ನ ಅಟ್ಯಾಚ್ ಮಾಡಬೇಕು. ಪೈಪಿಂಗ್ ಮೇಲೆ ಇಡಬೇಡಿ, ಸೈಡ್ಗೆ ಇಟ್ಟು ಈ ರೀತಿ ಎರಡಕ್ಕೂ ಅಟ್ಯಾಚ್ ಮಾಡ್ಕೊಳ್ಳಿ ಹೀಗೆ. ಮತ್ತೆ ಇದನ್ನು ನಾನು ಇನ್ನೊಂದು ಸೈಡ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಅಂದರೆ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಲೇಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು ಈ ರೀತಿ. ಈಗ ಈ ರೀತಿಯಾಗಿ ತಯಾರು ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ನಾನು ಚಿಕ್ಕದಾಗಿ ಸ್ವಲ್ಪ ಪೇಪರ್ ಪೇಸ್ಟಿಂಗ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ.
ಅದನ್ನು ಮೇನ್ ಪೀಸು ಮತ್ತು ಲೈನಿಂಗ್ ಪೀಸ್ ಜೊತೆ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ. ಮತ್ತು ಇಲ್ಲಿ ಟಾಪ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಕ್ಯಾನ್ವಾಸ್ ಪೇಪರ್ನ ಲೈನಿಂಗ್ ಪೀಸ್ ಜೊತೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗೆದು ಈಗ ಹಿಂಭಾಗಕ್ಕೆ ಟರ್ನ್ ಮಾಡಿ ಹೀಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈಗ ಇಲ್ಲಿ ನಾನು ಬ್ಯಾಕ್ ಶೇಪ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈಗ ನೆಕ್ಕು, ಅದಕ್ಕೆ ಈ ಪ್ಯಾಟರ್ನ ಪಿನ್ನಿಂದ ಅಟ್ಯಾಚ್ ಮಾಡ್ತಾಯಿದ್ದೀನಿ ಈ ರೀತಿ. ಮೊದಲಿಗೆ ನಾವಿಲ್ಲಿ ಪಿನ್ನಿಂದ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪಿನ್ನಿಂದ ಫಸ್ಟೇ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ಎಲ್ಲೂ ಅಲುಗಾಡೋದಿಲ್ಲ ಇದು. ಈಗ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ. ನೀಟಾಗಿ ಪಾಯಿಂಟ್ ಬರೋ ಕಡೆ ಟರ್ನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಇದೇ ರೀತಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹೀಗೆ. ಈಗ ಇಲ್ಲಿ ನಾನು ಎಕ್ಸ್ಟ್ರಾ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋ ಪ್ಯಾಟರ್ನ ಈ ರೀತಿಯಾಗಿ ಫಿಕ್ಸ್ ಮಾಡ್ತಾಯಿದ್ದೀನಿ ಸೆಂಟರ್ಗೆ. ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇಲ್ಲಿ ನಾನು ಲೇಸ್ ತೊಗೊಂಡಿದ್ದೀನಿ. ಈ ಲೇಸ್ನ ನೆಕ್ ಶೇಪ್ ಏನು ರೆಡಿ ಮಾಡಿದ್ದೀವಿ ಆ ಶೇಪ್ ಮೇಲೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮತ್ತು ಈ ರೀತಿಯಾಗಿ ಪಾಯಿಂಟ್ ಬರೋ ಕಡೆ ಈ ರೀತಿ ಪ್ಲೀಟ್ಸ್ ಕೊಟ್ಟು ಹೀಗೆ ಶೇಪ್ ಕೊಡ್ತಾ ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ ಈ ರೀತಿ. ಇದೇ ರೀತಿ ನಾನಿಲ್ಲಿ ಪೂರ್ತಿ ನೆಕ್ ಕೂಡ ನಾನು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಹೀಗೆ. ಮತ್ತು ಡಬಲ್ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ಫಿನಿಶಿಂಗ್ ಕೊಟ್ಟು ಡಬಲ್ ಸ್ಟಿಚ್ ಮಾಡಬೇಕು. ಈಗ ಎಕ್ಸ್ಟ್ರಾ ಇರೋ ಲೇಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತು ಇಲ್ಲಿ ನಾನು ಸೆಂಟರ್ಗೆ ಒಂದು ಕಟ್ ಮಾಡಿ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈಗ ಇಲ್ಲಿ ಬ್ಯಾಕ್ ಡಾಟು 4 ಇಂಚಷ್ಟು ಹಿಡಿತಾ ಇದ್ದೀನಿ. ಇದೇ ರೀತಿ 2 ಕಡೆ ಕೂಡ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಪಟ್ಟಿನ ಒಂದು ಸೈಡ್ ಸ್ಟಿಚ್ ಮಾಡಿ ಮತ್ತು 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡಬೇಕು ಬ್ಯಾಕ್ ಪಟ್ಟಿ. ಈಗ ಟಾಪ್ ಸೈಡ್ ಕೂಡ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಇದನ್ನು ಹಿಂಭಾಗಕ್ಕೆ ಟರ್ನ್ ಮಾಡಿ ಈ ರೀತಿಯಾಗಿ ಹೊಲಿಗೆ ಹಾಕಬೇಕು. ಹೀಗೆ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಬೇಕು. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.